ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಶ್ಯೂ ಸ್ವಾತಿ ಲಾಕ್ಸ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿರೋ ಅಂಥ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ಇವತ್ತು ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿರೋದು ನಾವು ಚಾಮುಂಡಿ ಬೆಟ್ಟಕ್ಕೆ. ಕರ್ಕೊಂಡು ಹೋಗಿರಲಿಲ್ಲ. ಈಗ ಸ್ವಲ್ಪ ಬುದ್ಧಿ ಬಂದಿದೆಯಲ್ವಾ, ಈಗ ಸ್ವಲ್ಪ ಎಲ್ಲನೂ ರೆಕಗ್ನೈಸ್ ಮಾಡ್ತಾಳೆ, ಹಾಗೆ ನೆನಪಲ್ಲೂ ಇಟ್ಕೊಳ್ತಾಳೆ. ಹಾಗಾಗಿ ನಾವು ಚಾಮುಂಡಿ ಬೆಟ್ಟಕ್ಕೂ ಕೂಡ ತುಂಬ ದಿನ ಆಗೋಗಿತ್ತು, ಹೋಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ನಾನು ಮದುವೆ ಆದ ಫಸ್ಟಲ್ಲಿ ದಸರಾ ಹಬ್ಬದ ಟೈಮಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಅದಾದಮೇಲೆ ಮತ್ತೆ ಹೋಗೋಕೆ ಆಗಿರಲಿಲ್ಲ. ತುಂಬ ದಿನಗಳ ನಂತರ ಇವತ್ತು ಹೋಗ್ತಾ ಇದ್ದೀನಿ. ಹಾಗೆ ನಾವಿವತ್ತು ಬೈಕಲ್ಲಿ ಹೋಗೋದ್ರಿಂದ ಇನ್ನು ಪೆಟ್ರೋಲು ಹಾಗೆ ಹೇರು ಎಲ್ಲನೂ ಹಾಕ್ಸ್ಕೋಬೇಕಲ್ವಾ. ಹೋಗೋ ರೋಡಲ್ಲಿ ಯಾವುದೇ ಸಮಸ್ಯೆ ಬರಬಾರ್ದು ಅಂತೇಳಿ ಫಸ್ಟ್ ಪೆಟ್ರೋಲ್ ಬಂಕಿಗೆ ಹೋಗಿ ಫಿಲ್ ಮಾಡಿಸ್ಕೊಂಡು ಇನ್ನು ನಾವು ಹೊರಟ್ವಿ. ಸಂಜೆ ಆಗಿತ್ತು, ಅಂದರೆ ಅರೌಂಡ್ ಒಂದು 3:30 ಆಗಿತ್ತು. ಹಾಗಾಗಿ ಅಷ್ಟೊಂದು ಬಿಸಿಲು ಇರಲಿಲ್ಲ. ವೆದರು ಅಷ್ಟೇ ತುಂಬ ಕೂಲಾಗಿತ್ತು. ಇನ್ನು ನಾವು ಆ ವೆದರ್ನ ಫೀಲ್ ಮಾಡಿಕೊಂಡು ಆರಾಮಾಗಿ ಹೋಗಿ ಬಂದ್ವಿ. ಏನಂತಂದರೆ ಹೋಗುವಾಗಲೇ ಸ್ವಲ್ಪ ಮೋಡ ಆಗಿತ್ತು. ಡೌಟ್ ಮೇಲೇ ಹೊರಟ್ವಿ, ಮಳೆ ಬರ್ಬೋದಾ ಬರದೇ ಇರ್ಬೋದಾ ಅಂತ. ಇನ್ನು ಬೆಟ್ಟ ಅಲ್ವಾ, ಬಂದೇ ಬರ್ಬೋದು ಅನ್ನೋದು ಗೊತ್ತಿತ್ತು. ಆದರೆ ಅಲ್ಲಿ ಸ್ವಲ್ಪ ದೇವಸ್ಥಾನದೊಳಗಡೆ ಎಲ್ಲ ನಿಂತ್ಕೋಬೋದಾಗಿತ್ತಲ್ಲ, ಹಾಗಾಗಿ ಹೊರಟ್ವಿ. ಇನ್ನು ನಾವು ಮನೆಗೂ ಅಷ್ಟೇ ಬೇಗನೆ ರೀಚ್ ಆಗ್ಬೋದು, ನಮಗೂ ಸ್ವಲ್ಪ ನಿಯರೇ ಇದೆ. ಹಾಗಾಗಿ ಹೊರಟಿದ್ದೀವಲ್ವ ಅನ್ನೋ ರೀಸನಿಗೆ ಹೊರಟ್ವಿ. ಹಾಗೆ ನನ್ನ ಮಗಳು ಅಷ್ಟೇ ಹೋಗೋ ರೋಡಲ್ಲಿ ಬೈಕಲ್ಲಿ ಹಾಗೆ ನಿದ್ದೆ ಮಾಡಿಬಿಟ್ಲು. ಇನ್ನು ಗಾಳಿ ತಂಪಾಗಿ ಬರ್ತಾಯಿತ್ತು. ಮಧ್ಯಾಹ್ನ ಬೇರೆ ಅವಳನ್ನೂ ಮಲಗಿಸಿರಲಿಲ್ಲ, ಇನ್ನು ದೇವಸ್ಥಾನಕ್ಕೆ ಹೋಗೋದು ಅವಳು ಎದ್ದೇಳಲ್ಲ ಅನ್ನೋ ರೀಸನ್ಗೆ. ಇನ್ನು ಅವಳು ಬೈಕ್ ಹತ್ತಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡಿಕೊಂಡ್ಳು. ವಿಡಿಯೋ ನೋಡ್ತಾ ಇರೋರು ಕೂಡ ಫೀಲ್ ಮಾಡ್ತಾ ಇದ್ದೀರಾ ಅನಿಸುತ್ತೆ ನನ್ನ ಹಾಗೆಯೇ. ಹೋಗ್ತಾ ರೋಡಲ್ಲಿ ಒಂಥರ ನಮಗೆ ವೆಲ್ಕಮ್ ಮಾಡೋ ಥರನೇ ಇತ್ತು ಆ ಗ್ರೀನರಿ. ಹಾಗೆ ರೋಡು ಅಷ್ಟೇ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿತ್ತು, ಹಾಗೆ ತುಂಬ ಡಾರ್ಕಾಗಿತ್ತು. ಇನ್ನು ವೆದರು ಹೇಳೋದಕ್ಕಿಂತ ನೋಡ್ತಾ ಇದ್ದೀರಾ ನಿಮಗೂ ಗೊತ್ತಾಗ್ತಾ ಇದೆ. ಮೋಡ ಆಗಿರೋದ್ರಿಂದ ಅಷ್ಟು ಬಿಸಿಲು ಇರಲಿಲ್ಲ. ಇನ್ನು ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ಈ ಥರ ಪ್ಲೇಸಸ್ಗಳಿಗೆ ಫ್ಯಾಮಿಲಿ ಒಟ್ಟಿಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ.
ನಾವು ಅನ್ಕೋತಾ ಇದ್ವಿ ನೆಕ್ಸ್ಟು ನಮ್ಮ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಇನ್ನು ನಮ್ಮ ಅತ್ತೆ ಮಾವ ಹತ್ರ ಇರೋದ್ರಿಂದ ಅವರು ಬಂದಾಗ ನೆಕ್ಸ್ಟು ಕರ್ಕೊಬರೋಣ ಅಂತ ನಾವು ಮಾತಾಡ್ಕೊಳ್ತಾ ಹೋಗ್ತಿದ್ವಿ. ಹಾಗೆ ನಮ್ಮ ಅಮ್ಮ ಅಪ್ಪ ಎಲ್ಲರೂ ಬಂದಾಗ ಒಂದು ಸರಿ ಕರ್ಕೊಬರೋಣ, ಅವರು ಅಷ್ಟೇ ನಮ್ಮಮ್ಮನೂ ಅಷ್ಟೇ ನೋಡಿಲ್ಲ ನೋಡಬೇಕು ಅಂತ ಹೇಳ್ತಾಯಿದ್ರು. ಇನ್ನು ನಮ್ಮ ಅಪ್ಪಾಜಿ ಟೀಚರ್ ಆಗಿರೋದ್ರಿಂದ ಟೂರೆಲ್ಲ ಜಾಸ್ತಿ ಬಂದಿರೋದ್ರಿಂದ ಇದೆಲ್ಲ ಪ್ಲೇಸಸ್ಸು ನೋಡಿದ್ದಾರೆ. ಇನ್ನು ಅಮ್ಮ ಅಷ್ಟೇ ಜಾಸ್ತಿ ಓಡಾಡಿಲ್ವಲ್ಲ, ಹಾಗಾಗಿ ಅಮ್ಮ ನೋಡಿಲ್ಲ. ನಾನು ಅನ್ಕೋತಿದ್ದೆ ಅಮ್ಮ ಬಂದರೆ ನೆಕ್ಸ್ಟ್ ಟೈಮು ಇಲ್ಲಿಗೆ ಕರ್ಕೊಬರ್ಬೇಕು ಅಂತ ಹೇಳಿ. ಹಾಗೆ ಅಷ್ಟೇ ಬಂದಿದ್ದೇ ಗೊತ್ತಾಗಲಿಲ್ಲ, ಎಷ್ಟು ಬೇಗ ಬಂದ್ವಿ ಅನ್ನಿಸ್ತಾ ಇತ್ತು. ತುಂಬ ಬೇಗನೆ ರೀಚ್ ಆದ್ವಿ. ದೇವಸ್ಥಾನ ಹತ್ರ ಹೋಗ್ತಾ ಹೋಗ್ತಾ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ, ನಾನು ತುಂಬ ದಿನಗಳ ಮೇಲೆ ಹೋಗಿದ್ದಕ್ಕೆ ನನಗೊಂಥರ ತುಂಬ ಖುಷಿ ಆಯಿತು. ಹಾಗೆ ನನ್ನ ಮಗಳೂ ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ, ಅಮ್ಮ ನಾನಿದು ಫಸ್ಟ್ ಟೈಮ್ ನೋಡ್ತಿರೋದು, ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳ್ತಾ ಇದ್ಲು. ಇನ್ನೊಂದು ಏನಂತಂದರೆ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಏನಂದರೆ ಅಷ್ಟೊಂದು ರಶ್ ಕೂಡ ಇರಲಿಲ್ಲ. ಸಂಜೆ ಆಗಿರೋದ್ರಿಂದ ಸ್ವಲ್ಪ ಜನನೂ ಕಡಿಮೆ ಆಗಿದ್ದರು. ಅಷ್ಟಿದ್ದರು, ತುಂಬ ಕಡಿಮೆ ಅಂತಲೂ ಹೇಳೋಕ್ಕಾಗಲ್ಲ, ಮೀಡಿಯಮ್ ಆಗಿದ್ದರು. ನಾವು ದೇವಸ್ಥಾನದೊಳಗಡೆ ಹೋಗೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನಮ್ಮದು ಲಕ್ ಏನಂತಂದರೆ ನಾವು ಎಂಟ್ರಿ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಇನ್ನು ವಾಪಸ್ ಬರೋಷ್ಟರಲ್ಲಿ ಮಳೆ ನಿಂತೋಗಿತ್ತು. ಅದು ನಮ್ಮ ಗುಡ್ ಲಕ್ ಅಂತಲೇ ಹೇಳ್ಬೋದು. ನಾವು ಅಷ್ಟಾಗಿ ನೆನೆಲಿಲ್ಲ, ಸ್ವಲ್ಪ ಎರಚಲು ಹೊಡಿತು, ಹಾಗಾಗಿ ಸ್ವಲ್ಪ ವೆಟ್ ಆದ್ವಿ, ಬಟ್ ಅಷ್ಟೇ ನೆನೆಲಿಲ್ಲ. ಸ್ವಲ್ಪ ಹೊತ್ತು ದೇವ್ರ ದರ್ಶನ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಮಳೆ ನೋಡ್ತಾ ಇದ್ದೀರಾ ಎಷ್ಟು ಜೋರಾಗಿ ಬರ್ತಾ ಇದೆ. ಅಷ್ಟಾಗಿ ಕಾಣಿಸ್ತಾ ಇಲ್ಲ, ಕ್ಯಾಪ್ಚರ್ ಆಗಿರಲಿಲ್ಲ ಮೊಬೈಲಲ್ಲಿ. ಬಟ್ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ನಮಗೆ ಬರೀ ಎರ್ಚಲು ಹೊಡಿಯೋದನ್ನೇ ಅಷ್ಟೊಂದು ಕೇಳಿಸ್ತಾ ಇತ್ತು ಸೌಂಡು. ಇನ್ನು ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಹಾಗೆ ಇನ್ನೊಂದು ಏನಂತಂದರೆ ನಮ್ಮ ಮನೆಯವ್ರ ಕ್ಲಾಸ್ಮೇಟ್ ಇವರು ಫ್ರೆಂಡ್ ಸಿಕ್ಕಿದ್ರು. ಹಾಗೆ ಅವ್ರನ್ನೂ ಮಾತಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬರೋಷ್ಟರಲ್ಲಿ ಪ್ರದರ್ಶನ ಮುಗಿಸ್ಕೊಂಡು ಮಳೆ ಕಡಿಮೆ ಆಗೋಗಿತ್ತು. ಬಟ್ ಫಾಗ್ ಮಾತ್ರ ಜಾಸ್ತಿ ಆಗ್ತಿತ್ತು. ಒಂದು 20 ಮಿನಿಟ್ಸು ಫಾಗ್ ಇತ್ತು. ಅದು ಕಡಿಮೆ ಆಗೋ ತನಕಲೂ ನಾನು ಎಲ್ಲ ವೀಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಫಾಗ್ ಅಂದರೆ, ಬೆಟ್ಟ ಅಲ್ವಾ, ಇನ್ನೂ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇತ್ತು. ಇನ್ನು ನಾವು ಪ್ರದರ್ಶನ ಮಾಡೋ ಟೈಮಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ. ಎಲ್ರಿಗೂ ಗೊತ್ತೇ ಇರುತ್ತೆ ದೇವಸ್ಥಾನಗಳಲ್ಲಿ ನಾಟ್ ಅಲೌಡ್ ಅಂತ ಇರುತ್ತೆ. ನಮಗೆಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ನಾವು ಕೂಡ ಟ್ರೈ ಮಾಡಿದ್ದೀವಿ. ಹಾಗೆ ನಿಮಗೆಲ್ಲರಿಗೂ ಆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ವೀಡಿಯೋಸ್ನ ಇನ್ನೂ ಯಾರೆಲ್ಲ ನೋಡಿಲ್ಲ, ಹೋಗಿ ನನ್ನ ವೀಡಿಯೋಸ್ ಎಲ್ಲನೂ ಒಂದು ಸರಿ ನೋಡಿ. ಹಾಗೆ ನಿಮಗಿಷ್ಟ ಆದರೆ ಲೈಕ್ ಮತ್ತು ಕಾಮೆಂಟು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ತಪ್ಪದೇ ಶೇರ್ ಮಾಡಿ.
ಒಂದು 20 ಮಿನಿಟ್ಸು ಹೇಗಾಗಿತ್ತು ಅಂತಂದರೆ ಯಾವುದು ಕೂಡ ಕ್ಲಿಯರಾಗಿ ಕಾಣಿಸ್ತಾನೇ ಇರಲಿಲ್ಲ. ನಾವು ಅಂದ್ಕೊಂಡ್ವಿ ಹೀಗೆ ತುಂಬ ಫಾಗ್ ಆಗ್ಬೋದೇನೋ, ಯಾವ ರೀತಿ ಹೋಗೋದು ಮನೆಗೆ ರೀಚ್ ಆಗೋದು ಅನ್ನೋದೊಂದು ಭಯ ಹುಟ್ಕೊಬಿಡ್ತು. ಬಟ್ ಗಾಡ್ ಗ್ರೇಸ್ ಏನಂತಂದರೆ ಒಂದು 20 ಮಿನಿಟ್ಸ್ ಒಳಗಡೆ ಅಷ್ಟು ಕ್ಲಿಯರ್ ಆಯಿತು, ನೀಟಾಗಾಯಿತು. ಬಟ್ ಮಳೆನೂ ಕೂಡ ಅಷ್ಟೇ, ಹೋಗೋ ತನಕ ಒಂದು ಹನಿನೂ ಕೂಡ ಮಳೆ ಬರಲಿಲ್ಲ. ಹಾಗೆ ನಾವು ಸ್ವಲ್ಪ ಮಳೇಲಿ ನೆಂದಿದ್ವಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿತ್ತು. ಇನ್ನು ನಮಗೆ ಮೆಕ್ಕೆಜೋಳ ಕೂಡ ಕಾಣಿಸ್ತು. ಹಾಗೆ ಅಲ್ಲಿ ಚುರುಮುರಿ ಅಂಗಡಿಗಳು, ಇನ್ನು ಬೋಂಡಾ ಬಜ್ಜಿ ಅಂಗಡಿಗಳು, ಇನ್ನೂ ತುಂಬ ಅಂಗಡಿಗಳನ್ನ ಹಾಕ್ಕೊಂಡಿದ್ರು. ಇನ್ನು ನಾವಲ್ಲಿ ನನ್ನ ಮಗಳಿಗೆ ಫೇವ್ರೇಟ್ ಮೆಕ್ಕೆಜೋಳ, ಇನ್ನು ಅವಳಿಗೆ ಬೇಕು ಅಂತ ಕೇಳಿದ್ಲು. ಬಟ್ ಅಷ್ಟೊಂದು ಬೆಂದಿರಲಿಲ್ಲ. ಇನ್ನು ಅವ್ರಿಗೂ ಬ್ಲೇಮ್ ಮಾಡೋದಕ್ಕಾಗಲ್ಲ, ಮಳೆ ಬೇರೆ ಬರ್ತಾಯಿತ್ತು. ಹಾಗಾಗಿ ನಾವು ಸುಮ್ಮನೆ ತೊಗೊಂಡ್ವಿ, ಬಟ್ ತಿನ್ನೋಕ್ಕಾಗಲಿಲ್ಲ, ಬಿಸಾಡಿಬಿಟ್ವಿ. ಇನ್ನು ಬಜ್ಜಿನೂ ಅಷ್ಟೇ, ಈ ಜಾಸ್ತಿ ಜನ ಇದ್ದಾಗ ಏನು ಮಾಡ್ತಾರೆ ಅಂದರೆ ಅಷ್ಟೊಂದು ಕ್ಲಿಯರಾಗಿ ಬೇಯಿಸೋದೇ ಇಲ್ಲ. ಬಟ್ ಏನಂದರೆ ನಾವು ಹೊರಗಡೆ ಹೋಗಿರ್ತೀವಲ್ಲ, ತಿನ್ನಬೇಕು ಅನ್ನೋ ಚಪಲಕ್ಕೆ ತೊಗೊಂಬಿಡೋದು, ತಿನ್ನೋಕ್ಕಾಗ್ದೇ ಬಿಸಾಡೋದು, ಈ ರೀತಿ ಆಗೋಗ್ಬಿಡತ್ತೆ. ಇನ್ನು ಚುರುಮುರಿ ಹತ್ರ ಹೋದ್ವಿ. ಚುರುಮುರಿ ಸ್ವಲ್ಪ ಚೆನ್ನಾಗಿತ್ತು. ಏನಂತಂದರೆ ಆದಷ್ಟು ಈ ರೀತಿ ಹೊರಗೆ ಹೋದಾಗ ಈ ಬಾಯ್ಲಿಂಗ್ ಈ ರೀತಿ ಐಟಮ್ಸ್ ತೊಗೊಳೋದಕ್ಕಿಂತ ಚುರುಮುರಿ ಈ ರೀತಿ ಐಟಮ್ಸ್ ತೊಗೊಳ್ಳೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಹಾಗೆ ಚಳಿಗೂ ಅಷ್ಟೇ ಚುರುಮುರಿ ಕೂಡ ಚೆನ್ನಾಗಿತ್ತು. ಇನ್ನು ನನ್ನ ಮಗಳು ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ಲು. ಮಕ್ಕಳಿಗೆ ಮಳೆ ಬರೋದು, ಮಳೇಲಿ ನೆನೆಯೋದು ಅಂದ್ರೇ ಇಷ್ಟ. ಹಾಗಾಗಿ ನಾವಲ್ಲಿ ಅವಳನ್ನ ಎತ್ಕೊಂಡೇ ಇದ್ವಿ ಅಲ್ಲ, ಹೊರಗಡೆ ಬಂದ ತಕ್ಷಣ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ ಕಡೆ ಇನ್ನೂ ಒಂದು ದೇವಸ್ಥಾನ ಕೂಡ ಇತ್ತು, ಮತ್ತು ನಂದಿ ಕೂಡ ಇತ್ತು. 300 ಸ್ಟೆಪ್ ಇಳಿಬೇಕು ಅಂತ ಹೇಳಿದ್ರು, ಅದು ಕಾಲ್ನಡಿಗೆಲೆ ಅಂತ ಹೇಳಿದ್ರು. ಮಕ್ಕಳು ಕರ್ಕೊಂಡು ನಾವು ಅಷ್ಟೊತ್ತಲ್ಲಿ ಎಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೋಗೋಕ್ಕೇನು ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ಎಲ್ಲ ಫ್ಯಾಮಿಲಿ ಬಂದಾಗ, ಒಟ್ಟಿಗೆ ಬಂದಾಗ ಪಾಪನ ಅವರು ಇವರು ಎತ್ಕೊಂಡಾದರೂ ಇಳಿಬೋದು. ಬಟ್ ನಾವು ಇಬ್ಬರೇ ಇದ್ದಾಗ, ಅದು ನಾನು ಸ್ವಲ್ಪ ಸ್ಯಾರಿ ಹಾಕ್ಕೊಂಡಿದ್ದೆ, ಇಳಿಯೋದು ಹೋಗೋದು ಎಲ್ಲ ಕಷ್ಟ ಆಗುತ್ತೆ. ಇನ್ನು ಸಂಜೆ ಆಗೋಗಿತ್ತಲ್ಲ, ಹಾಗಾಗಿ ಹೋಗೋದಕ್ಕೇನು ಹೋಗಲಿಲ್ಲ. ಚಾಮುಂಡೇಶ್ವರಿ ದರ್ಶನ ಮಾತ್ರ ಮಾಡ್ಕೊಂಡ್ವಿ. ಇನ್ನಿಲ್ಲಿ ಸ್ವಲ್ಪ ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ, ಏನು ಅಂತ ಗೆಸ್ ಕೂಡ ಮಾಡ್ಬೋದು. ಬೆಟ್ಟದಿಂದ ಕಾಣಿಸ್ತಿರೋಂಥ ಅರಮನೆ ಹಾಗೆ ಮ್ಯೂಸಿಯಮ್ಮು ಅದೆಲ್ಲನೂ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಕೊಂಡು ರೀಚ್ ಆದ್ವಿ. ಇನ್ನು ಅರೌಂಡ್ 7 o'clock ಅಷ್ಟರಲ್ಲೆಲ್ಲ ಮೈಸೂರು ಒಳಗಡೆ ರೀಚ್ ಆದ್ವಿ. ಇನ್ನು ಮ್ಯೂಸಿಯಮ್ ರೋಡಲ್ಲಿನೇ ಬರ್ತಾಯಿದ್ವಿ. ಮ್ಯೂಸಿಯಮ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಯಾವಾಗಲೂ ಅಷ್ಟೇ ಮೈಸೂರಲ್ಲಿ ಅರಮನೆ ಹಾಗೆ ಮ್ಯೂಸಿಯಮ್ನ ಲೈಟಿಂಗ್ಸ್ನ ನಾವು ನೋಡ್ತಾ ಇರ್ಬೋದು. ಹಾಗೆ ಈ ಸರಿ ಸಮ್ಮರ್ ವೆಕೇಷನ್ನಲ್ಲಿ ನಯಾಗರ ಫಾಲ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ ಮ್ಯೂಸಿಯಮ್ಮಲ್ಲಿ ಅಂತ ಹೇಳ್ತಾ ಇದ್ರು. ಇನ್ನು ನಾವೊಂದು ಸರಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಾನು ಹೋದಾಗ ನಿಮ್ಮ ಜೊತೆ ತಪ್ಪದೇ ಶೇರ್ ಮಾಡ್ಕೊಳ್ತೀನಿ ಹೇಗಿತ್ತು ಒಳಗಡೆ ಅಂತ ಹೇಳಿ. ಮರೀದೇನೆ ನನ್ನ ವ್ಲಾಗ್ಗಳನ್ನ ನೋಡ್ತಾ ಇದ್ದೀರಾ. ನಾವು ಬರೋಷ್ಟರಲ್ಲಿ ಅರೌಂಡ್ 7 o'clock ಆಗಿತ್ತು ಅಂತ ಹೇಳಿದ್ನಲ್ಲ. ಇನ್ನು ಸ್ವಲ್ಪ ಡಾರ್ಕ್ ಆಗಿತ್ತು, ಬಟ್ ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇಷ್ಟೊತ್ತಲ್ಲೂ ಕೂಡ ವ್ಯೂಸು ಎಷ್ಟು ಚೆನ್ನಾಗಿತ್ತು. ಇನ್ನು ಇವತ್ತಿನ ವ್ಲಾಗು ಇದಾಗಿರುತ್ತೆ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೋ ಮರೀದೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೊಸ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಡೋಂಟ್ ಫರ್ಗೆಟ್ ಟು ವಾಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.